ಮಗಂದ್ ಏನ್ ಕಾಣ್ತದಲ್ವಾ 338 ಕೆಜಿ ಅಂದ್ರೆ ಸುಮ್ನೆನಾ. ನಿಂತಲ್ಲಿ ಅಲ್ಲಾಡ್ಸಕ್ಕೂ ಆಗಲ್ಲ, ಆದ್ರೆ ಓಡಿಸ್ತಾ ಇದ್ರೆ ಈ ವೆಯ್ಟ್ ಫೀಲು ಆಗಲ್ಲ. ಈಗಾಗ್ಲೇ ನೀವು ನೋಡಿದಂತ ಫ್ಯಾಟ್ ಬಾಯ್ ಕ್ಯಾಟಗರಿಗೆ ಈ ಗಾಡಿ ಸೇರುತ್ತೆ. ಇನ್ನೊಂದು ಮಿನಿ ಆನೆ ಇದು, ಟ್ರಯಮ್ ಥಂಡರ್ಬರ್ಡ್ ಸ್ಟ್ರಾಮ್, ಬಿರುಗಾಳಿಯ ಸಿಡಿಲಿನ ಹಕ್ಕಿ ಹಿಂಗೂ ಕರೀತಾರ. ಹಾರ್ಲಿಗಿನ್ನ ಡಿಫ್ರೆಂಟ್ ಹೇಗೆ ಅಂದ್ರೆ ಅದು ವಿ ಟ್ವಿನ್, ಇದು ಪ್ಯಾರಲಲ್ ಟ್ವಿನ್. ಸ್ಪೋರ್ಟಿ ಇಂಜಿನ್ ಕ್ಯಾರೆಕ್ಟರ್ ಹೊಂದಿರೋ ಅಂತ ಒಂದು ಕ್ರೂಸರ್ ಇದು. 1699 ಸಿಸಿ ಟ್ವಿನ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. 97 BHP, 155 ನ್ಯೂಟನ್ ಮೀಟರ್ ಟಾರ್ಕ್, ಜೊತೆಗೆ ಬೆಲ್ ಡ್ರೈವ್. ಕ್ರೂಸರ್ ಅಂದ್ಮೇಲೆ ಹಾರ್ಸ್ ಪವರ್ ಗಿನ ಟಾರ್ಕ್ ಜಾಸ್ತಿ ಇರಲೇಬೇಕು. 6 ಸ್ಪೀಡ್ ಗೇರ್ ಬಾಕ್ಸ್ ಗೆ 200 ಟಾಪ್ ಸ್ಪೀಡ್ ಕೊಟ್ಟಿದ್ದಾನೆ. 120 ನಡ್ಕ ಶುರು ಆಗುತ್ತೆ. ಯಾಕಂತಂದ್ರೆ 338 ಕೆಜಿನ ಹಿಡಿದು ನಿಲ್ಸೋದು ಸುಲಭದ ಮಾತಲ್ಲ. 310mm 4 ಪಿಸ್ಟನ್ ಫ್ರಂಟ್ ಡ್ಯುಯಲ್ ಡಿಸ್ಕ್ ಇದ್ರೆ, ಅದೇ 310mm ರೇರ್ ಸಿಂಗಲ್ ಡಿಸ್ಕ್ ಇದೆ ವಿತ್ ABS. 22 ಲೀಟರ್ ಟ್ಯಾಂಕಿಗೆ ಒಂದ್ 12ವರೆಗೂ ಮೈಲೇಜ್ ಬರ್ಬೋದಾ ಅಂತ. ಶೋವಾ ಫ್ರಂಟ್ 47mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಹಿಂದೆಗಡೆ ಕೂಡ ಶೋವಾನ ಟ್ವಿನ್ ಶಾಕ್ ಸಸ್ಪೆನ್ಷನ್ ಇದೆ. 120 19 ಇಂಚ್ ಫ್ರಂಟ್ ವೀಲ್ ಇದ್ರೆ, 200 ಸೆಕ್ಷನ್ 17 ಇಂಚು ರೇರ್ ವೀಲ್. ರಿಲ್ಯಾಕ್ಸ್ಡ್ ಪೊಸಿಷನ್ ಜೊತೆ ಅಗಲವಾದ ಫುಟ್ ರೆಸ್ಟ್. ಒಂದು 100-120ರಲ್ಲಿ ಹೈವೇ ಕ್ರೂಸ್ ಮಾಡ್ತಾ ಇದ್ರೆ ಆನಂದ ಸೇರಿ ಹಾಡಲು ಆನಂದ. ಹೆಂಗೈತೆ ಫ್ರಂಟ್ ಅಲ್ಲಿ 2 ಲೈಟ್ಸ್. ಇನ್ನು ಸ್ಟಾರ್ಟ್ ಮಾಡೋದಕ್ಕೆ 1 ಕೀ, ಟ್ಯಾಂಕಿಗೆ ಇನ್ನೊಂದು, ಸೈಡ್ ಲಾಕಿಗೆ ಮತ್ತೊಂದು. ಕಳ್ಳನ್ ಮಕ್ಕಳು ಜಾಸ್ತಿ, 3 ಕೀ ಬೇಕೇ ಬೇಕು. ಇನ್ನು ಕಾಸೆಷ್ಟು ಅಂತಂದ್ರೆ 16ರಿಂದ 17 ಲಕ್ಷ ಅಷ್ಟೇ. ಟ್ರಯಮ್ ಗಾಡಿಗಳನ್ನ ಸಾಕೋದು ಹುಡುಗಾಟ ಅಂತೂ ಅಲ್ಲ. ಬ್ಯಾಟ್ರಿ ಆರ್ಡರ್ ಹಾಕೋರೆ ಇನ್ನೂ ಬಂದಿಲ್ಲ, ಆದ್ರಿಂದ ಸೌಂಡ್ ನ ಕೇಳ್ಸಕ್ ಆಗ್ತಿಲ್ಲ. ಅದೆಲ್ಲ ಇರ್ಲಿ, ಗಾಡಿ ಹೆಂಗಿದೆ ಅಂತ ಒಂಚೂರು ಹೇಳ್ಬಿಡ್ರಪ್ಪ.